ಹಳ್ಳಿ ಕುಕ್ಕೆ ಏನಾದರೂ ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ಹೆಲ್ಪ್ ಕೇಳಿದ್ರೆ? ಸೈಲೆನ್ಸ್. ಯಾರು ಮಾತಾಡ್ತಾ ಇರೋದು? ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಎಕ್ಸಾಮ್ ಹಾಲಲ್ಲಿ ಮಾತಾಡಿದ್ರೆ ಹೊರಗಾಕ್ಬೇಕಾಗತ್ತೆ. ಹಲೋ ಹಲೋ, ಯಾರು? ನಾನು ಗಿರ್ಜಾ ಮಾತಾಡ್ತಾ ಇರೋದು. ನಿಮ್ಮ ಮನೆಯವರವರಲ್ಲ? ನಾನು ಅವ್ರ ಫ್ರೆಂಡು. ಫೋನ್ ಕೊಡಿ, ಹೊಸ ಅವ್ರ ತವ ಮಾತಾಡಬೇಕು ಪ್ಲೀಸು. ಓಹ್, ಮಂಗಳಮ್ಮ ಅವ್ರ ಫ್ರೆಂಡಾ? ಹ್ಞೂ ಹೌದು ಕಣ್ರವ್ವ, ಅವ್ರವ್ರಾ? ಹಾಂ, ಒಂದು ನಿಮಿಷ ಇರಿ. ಮಂಗಳಮ್ಮ, ನಿಮ್ಮ ಫ್ರೆಂಡ್ ಕಾಲ್ ಮಾಡಿದ್ದಾರೆ, ಬನ್ನಿ. ಹಲೋ, ಮಾತಾಡ್ತಾ ಇರೋದು ನಿನ್ನ ಫ್ರೆಂಡ್ ಅಲ್ಲ ಕಣೆ, ನಿನ್ನ ದುಶ್ಮನ್ ಕಾಮಿನಿ. ಮೊಲದ ತರ ಬಿಲದಲ್ಲಿದ್ದು ಬಿಟ್ರೆ ಸೇಫ್ ಆಗಿರ್ತೀನಿ ಅಂತ ಒಳಗೇ ಕೂತ್ಬಿಟ್ಟಿದ್ಯಾ? ನೋ ವೇ. ನಿನಗಿರೋದು ಕೇವಲ ಈಗ 3 ಗಂಟೆ ಟೈಮ್ ಮಾತ್ರ. ಅಷ್ಟರಲ್ಲಿ ನೀನಾಗಿ ನೀನೇ ಆಚೆ ಬಂದ್ರೆ ಸರಿ, ಇಲ್ಲಾಂದ್ರೆ ಈ ಕಾಮಿನಿ ಏನು ಅಂತ ನೀನು ಚೆನ್ನಾಗಿ ಗೊತ್ತು ತಾನೆ. ನೀನ್ ಆಚೆ ಬರ್ದೇ ಇದ್ರೆ ನೀನಿರೋ ಮನೆಯವರಿಗೆಲ್ಲ ತೊಂದರೆ ಆಗತ್ತೆ. ಒಪ್ಪತ್ತಿಂದ ಮನೆಗೆ ಕೆಡಕಾಗೋದಕ್ಕೆ ನೀನ್ ಬಿಡಲ್ಲ ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ಸೊ ಬಾ ಹೊರಗೆ. ಮೇಡಮ್, ಒಂದು ಫೋನ್ ಮಾಡ್ಬೋದಾ? ಹಾಂ ಮಾಡಿ. ಅಜ್ಜಿ, ಫೋನ್ ಎತ್ತಿ ಅಜ್ಜಿ, ನೀವೇ ನನ್ನ ಕಾಪಾಡಬೇಕು. ನೀವು ಹೇಳಿದ್ರೆ ನನ್ನ ಪರೀಕ್ಷೆ ಬರೆಯೋಕ್ ಬಿಡ್ತಾರೆ. ಫೋನ್ ಎತ್ತಿ ಅಜ್ಜಿ, ಹೇಳಿ ಅಜ್ಜಿ. ದೇವ್ರೆ, ಈ ದಿವಸ ನಾನು ಕಂಡಿದ್ದ ಕನಸು, ನಾನು ಅಪ್ಪಂಗೆ ಕೊಟ್ಟಿದ್ದ ಮಾತು ಎಲ್ಲ ಹಾಳಾಗೋಯ್ತೈತೆ. ದಯವಿಟ್ಟು ಅಜ್ಜಿ ಫೋನ್ ತೆಗಿಯಂಗ್ ಮಾಡು. ಇದೊಂದು ಫೋನು ರಿಸೀವ್ ಮಾಡೋ ತನಕ ಬಡ್ಕೋತಾನೆ ಇರುತ್ತೆ. ಕಾಮನ್ ಸೆನ್ಸ್ ಬೇಡ, ಬ್ಯುಸಿ ಆಗಿರ್ತಾರೆ ಅಂತ. ಯಾವ ನೇಣು ಹಾಕೋತಾ ಇದ್ದಾನೋ ಏನೋ. ನೋಡಿ, ಸ್ವಲ್ಪ ಫೋನ್ ರಿಸೀವ್ ಮಾಡಿ. ಅಜ್ಜಿ, ನಾನು ಕಮಲಿ ಮಾತಾಡ್ತೀವಿ. ಅಜ್ಜಿ, ನನ್ನ ಹಾಲ್ ಟಿಕೆಟ್ ಕಳ್ದೋಗೈತೆ. ಮನೆಯಾಗ್ಬಿಟ್ನ ರೋಡಲ್ಲೆಲ್ಲಾರು ಬೀಳ್ಸ್ಕೊಂಡಾಗ ಗೊತ್ತಾಯ್ತಿಲ್ಲ ಅಜ್ಜಿ. ಇಲ್ಲಿ ಪರೀಕ್ಷೆ ಬರೆಯಕ್ ಬಿಡ್ತಿಲ್ಲ. ನೀವ್ ಹೇಳಿದ್ರೆ ಬಿಡ್ತಾರೆ. ಪ್ಲೀಸ್ ಒಂದ್ ಮಾತು ಹೇಳಿ ಅಜ್ಜಿ. ವಾವ್, ನಾನ್ ಕಾಲ್ ಪಿಕ್ ಮಾಡಿದ್ದು ಒಳ್ಳೇದೇ ಆಯ್ತು. ಆ ಕೆಸ್ರಿನ್ ಕಮ್ಲಿ ಕೆಸ್ರಲ್ಲಿ ಬಿದ್ದು ಸಾಯ್ತಿದ್ದಾಳೆ. ಸೂಪರ್. ನೀವು ಕರೆ ಮಾಡಿರುವ ಚಂದಾದಾರರು ಸದ್ಯಕ್ಕೆ ಬ್ಯುಸಿಯಾಗಿದ್ದಾರೆ. ಸ್ವಲ್ಪ ಸಮಯದ ನಂತರವೂ ಬ್ಯುಸಿಯಾಗಿರುತ್ತಾರೆ. ದಯವಿಟ್ಟು ಆಗಲು ಕರೆ ಮಾಡಬೇಡಿ. ಧನ್ಯವಾದಗಳು. ಈ ತರ ಏನಾದ್ರೂ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅತ್ತೆ ಫೋನ್ನ ಕದ್ದು ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಏ ಕಮಲಿ, ನೀನು ಎಕ್ಸಾಮ್ ಬರಿಬೇಕಾ? ಪಾಪ, ನೀನು ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಬೇಕಾದ್ರೆ ಸೂಯಿಸೈಡ್ ನೋಟ್ ಬರ್ದಿಟ್ಟು ಸತ್ತು ಹೋಗು.
ಅಜ್ಜಿ ನಿಮ್ಮನ್ ಬಿಟ್ರೆ ಈಗ ನನ್ ಸಹಾಯ ಮಾಡಕ್ ಬೇರೆ ಯಾರು ಇಲ್ಲ ಅಜ್ಜಿ. ಎಲ್ಲಿದ್ದೀರಾ? ಕಮಲಿ ಅವ್ರ ಈ ಪ್ರಶ್ನೆಗಳಿಗೆಲ್ಲ ಪ್ರಿಪೇರ್ ಆಗಿರ್ತಾರ? ಪಾಪ ಅವ್ರಿಗಿದ್ದಂಥ ಕಷ್ಟದಲ್ಲಿ ಸರಿಯಾಗಿ ಓದೋಕ್ಕಾಯ್ತೋ ಇಲ್ವೋ? ಇಲ್ಲ ಇಲ್ಲ, ಕಮಲಿ ತುಂಬ ಬ್ರೈಟ್ ಸ್ಟೂಡೆಂಟ್, ಖಂಡಿತವಾಗ್ಲೂ ಪ್ರಿಪೇರ್ ಆಗಿರ್ತಾರೆ, ಚೆನ್ನಾಗಿ ಬರ್ದೇ ಬರೀತಾರೆ. ಅಲ್ಲ, ನಾನು ಯಾಕೆ ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ? ಹಾಳಾದ ಮನಸ್ಸು, ಬೇಡ ಬೇಡ ಅಂದರೂ ಕಮಲಿ ಅವ್ರ ಬಳಿನೇ ದುಂಬಿಯಾಗಿ ಹೋಗಿ ಕೂರುತ್ತೆ. ಕಮಲಿ ಅವ್ರ ಎಕ್ಸಾಮ್ ಬರೆಯೋದು ಏನೋ ನಾನೇ ಬರೆಯೋಷ್ಟು ಟೆನ್ಷನ್ ಆಗ್ತಿದೆಯಲ್ಲ. ಒಂದ್ಸಲ ಕಮಲಿ ಅವ್ರು ಬರೆಯೋದನ್ನ ನೋಡೋವರೆಗೂ ನನಗೆ ಸಮಾಧಾನ ಆಗಲ್ಲ ಅನ್ಸುತ್ತೆ. ಮಾಡಿದೆ, ಆನಿಲ್ಲ ಸರ್. ದಯವಿಟ್ಟು ಒಂದ್ಸಲ ಪರೀಕ್ಷೆ ಬರೆಯಕ್ಕೆ ಬಿಟ್ಬಿಡಿ. ಟೈಮ್ ಬೇರೆ ಆಯ್ತೈತೆ ಸರ್, ಪ್ಲೀಸ್ ಬಿಟ್ಬಿಡಿ ಸರ್. ಕಮಲಿ, ನಾನು ನನ್ನ ಕಡೆಯಿಂದ ಹೇಳೋದನ್ನೆಲ್ಲ ಹೇಳಿದ್ದೀನಿ ಸರ್. ನಾಳೆ ಖಂಡಿತವಾಗ್ಲೂ ನಾನು ಹಾಲ್ ಟಿಕೆಟ್ ತಂದು ತೋರಿಸ್ತೀನಿ ಸರ್. ನಾಳೆವರೆಗೂ ನಾನು ಕಾಯ್ತಾ ಇರ್ಬೇಕೇನಮ್ಮ? ಪರೀಕ್ಷೆ ಇರೋದು ಕಾಲೇಜಲ್ಲ, ಇಲ್ಲ ನಿನ್ನ ಮನೇನಲ್ಲ. ನಿನ್ಗೆ ಇಷ್ಟ ಬಂದಾಗ ರೂಲ್ಸ್ ಚೇಂಜ್ ಮಾಡೋದಕ್ಕೆ. ಸರ್, ನಿಮ್ ಕೈ ಮುಗ್ಗಿ ಹೊಡ್ಕೊತೀನಿ. ಇದು ನನ್ನ ಬದುಕಿನ ಪ್ರಶ್ನೆ ಸರ್. ಈ ಪರೀಕ್ಷೆ ಬರ್ದಿಲ್ಲ ಅಂದ್ರೆ 1 ವರ್ಷ ವೇಸ್ಟ್ ಆಗೋಯ್ತದೆ ಸರ್. ಪ್ಲೀಸ್ ಸರ್. ಆಗ್ಲೇ ದೊಡ್ಡದಾಗಿ ಅನ್ನಪೂರ್ಣಮ್ಮ ಅವ್ರಿಗೆ ಫೋನ್ ಮಾಡಕ್ ಹೋಗಿದ್ಯಲ್ಲ, ಏನೋ ಬೈದ್ ಫೋನ್ ಇಟ್ರ? ಅದಕ್ಕೆ ಈಗ ಇಲ್ಲಿ ಬಂದು ನನ್ನ ಹತ್ರ ಬೇಡ್ಕೊಂತಿದ್ಯಾ, ಹೌದು ತಾನೆ? ನೀನ್ ಫೋನ್ ಮಾಡಿದ್ರು ಅನ್ನಪೂರ್ಣ ಮೇಡಮ್ ಸಿಕ್ಕಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಇದನ್ನೆಲ್ಲ ಊರ್ಮಿಳಾ ಮೇಡಮ್ ಈಗಾಗಲೇ ಸೆಟಪ್ ಮಾಡಿದ್ದಾರೆ. ಇವತ್ತು ನೀ ನನ್ನ ಕಾಲಕ್ಕೆ ಬಿದ್ರೂ ಸಹ ಪರೀಕ್ಷೆ ಬರೆಯೋಕ್ ನಾನ್ ಬಿಡಲ್ಲ ಸರ್. ಚೆಂದಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋದು ನನ್ನ ಕನಸು. ಬೇರೆ ಏನೇ ತಪ್ಪು ಮಾಡಿದ್ರು ನನ್ನ ಕನಸಿ ಸರ್. ಹಾಲ್ ಟಿಕೆಟ್ ಹೆಂಗ್ ಕಳ್ದೋಯ್ತು ಅಂತ ನಂಗೆ ಗೊತ್ತಾಯ್ತಿಲ್ಲ. ಅದಕ್ಕೆ ಪರೀಕ್ಷೆ ಬರೆಯಕ್ ಬಿಡಕ್ಕಿಲ್ಲ ಅಂದ್ರೆ ಪ್ಲೀಸ್ ಸರ್. ಆಗ್ಲೇ ಹೇಳಿದ್ನಲ್ಲಮ್ಮ, ಆಗಲ್ಲ ಅಂದ್ರೆ ಆಗಲ್ಲ. ಬೇರೆ ಟೈಮಲ್ಲಿ ಎಲ್ಲ ನನಗೆ ಗೊತ್ತಿರೋದು ಅನ್ನೋ ಹಾಗೆ ನನಗೆ ಹೇಳಕ್ ಬರ್ತೀಯಾ? ಈಗ ನಾನು ಹೇಳೋದನ್ನು ಕೇಳು, ಮನೆಗೆ ಹೋಗು. ಹಾಲ್ ಟಿಕೆಟ್ ಇಲ್ಲದೆ ಪರೀಕ್ಷೆ ಬರೆಯೋದಕ್ಕೆ ಬಿಡೋಕ್ಕಾಗಲ್ಲ. ಕಮಲಿ ಅವ್ರು ಕೂರೋ ಜಾಗ ಮಾತ್ರ ಖಾಲಿ ಇದೆಯಲ್ಲ, ಎಲ್ಲೋದ್ರು? ಎಕ್ಸ್ಕ್ಯೂಸ್ ಮೀ ಸರ್, ಶಾಲ್ ಐ ಕಮ್ ಇನ್? ಎಸ್, ಕಮ್ ಇನ್ ಸೈಡ್. ನಿಂಗಿ, ಕಮಲಿ ಅವರಲ್ಲಿ ಯಾಕೆ ಎಕ್ಸಾಮ್ ಬರೀತಿಲ್ಲ? ಸರ್, ಕಮಲಿದು ಹಾಲ್ ಟಿಕೆಟ್ ಕಳ್ದೋಗೈತೆ ಸರ್. ಹಾಲ್ ಟಿಕೆಟ್ ಇಲ್ಲದೆ ಎಕ್ಸಾಮ್ ಬರೆಯಕ್ ಬಿಡೋಕ್ಕಿಲ್ಲ ಅಂತ ಅವಳ ಪ್ರಿನ್ಸಿಪಲ್ ಆಫೀಸ್ ನಾವು ಕಳ್ಸವ್ರೆ ಸರ್. ಪಾಪ ಸರ್, ಸ್ಯಾನೆ ಹತ್ಕೊಂಡೇ ಹೋದ್ಲು ಸರ್. ಕಮಲಿ ಹೆಂಗಾನ ಈ ಪರೀಕ್ಷೆ ಬರೀಲೇಬೇಕು ಸರ್. ಪ್ಲೀಸ್ ಸರ್, ನೀವೇ ಏನಾನ ಸಹಾಯ ಮಾಡಬೇಕು.
ಕೇಳ್ಕೊಂಡ್ರು ಪ್ರಿನ್ಸಿಪಾಲ್ ಬಿಡಕ್ಕಿಲ್ಲ ಅಂತವ್ರೆ. ಈಗ ನಾನು ಏನ್ ಮಾಡೋದು? ಅನ್ಪೂರ್ಣ ಅಜ್ಜಿನೂ ಫೋನಲ್ಲಿ ಸಿಕ್ಕಿಲ್ಲ. ಈಗ ಯಾರ್ದವ ನನ್ನ ಕಷ್ಟ ಹೇಳ್ಕೊಳ್ಳಿ. ರಿಷಿ ಸರ್, ಟಿಕೆಟ್. ಕಮಲಿ ಅವರೇ, ಅಳ್ಬೇಡಿ. ನಂಗೆಲ್ಲ ವಿಷಯ ಗೊತ್ತಾಯ್ತು. ನೀವು ಅಳ್ಬೇಡಿ, ಅಳು ನಿಲ್ಲಿಸಿ. ಕಮಲಿ ಅವರೇ, ಬನ್ನಿ ನನ್ನ ಜೊತೆ. ವೆರಿ ಗುಡ್. ಅನ್ಪೂರ್ಣ ಮೇಡಮ್ ಫೋನ್ಗೆ ಸಿಗಲಿಲ್ಲ ಅಂತ ಕೈಗೆ ಯಾರು ಸಿಕ್ಕಿದ್ರೋ ಅವ್ರನ್ನ ಕರ್ಕೊಂಡು ಬಂದಿದ್ಯಾ. ನೋಡಿ ರಿಷಿ ಅವರೇ, 110% ಗೊತ್ತಿತ್ತು ನನಗೆ ನೀವು ಕಮಲಿ ಪರವಾಗಿ ವಕಾಲತ್ ವಹಿಸೋದಕ್ಕೆ ಬಂದೇ ಬರ್ತೀರಾ ಅಂತ. ಸರ್, ಇದೆಲ್ಲ ಗೊತ್ತಿರೋರು ಕಮಲಿ ಅವ್ರು ಎಂಥ ಸ್ಟೂಡೆಂಟು, ಅವ್ರು ಹೇಗೆ ಓದ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಲ್ವಾ ಸರ್? ಇದೆಲ್ಲ ಗೊತ್ತಿದ್ರು ಅವ್ರಿಗೆ ಎಕ್ಸಾಮ್ಗೆ ಹೋಗೋದಕ್ಕೆ ಬಿಡ್ತಾ ಇಲ್ವಾ ಸರ್ ನೀವು? ಸರ್ ಪ್ಲೀಸ್, ಈಗ ಟೈಮ್ ಆಗ್ತದೆ, ಅವ್ರ ಎಕ್ಸಾಮ್ ಹೋಗೋದಕ್ಕೆ ಪರ್ಮಿಷನ್ ಕೊಡಿ ಪ್ಲೀಸ್ ಸರ್. ರಿಷಿ ಅವರೇ, ಏನಾಗಿದೆ ನಿಮಗೆ? ಇವರು ಕಮಲಿನೇ ಆಗಿರಬಹುದು, ಈ ಕಾಲೇಜ್ ಪ್ರೆಸಿಡೆಂಟೇ ಆಗಿರಬಹುದು. ರೂಲ್ಸ್ ಎಲ್ರಿಗೂ ಒಂದೇ. ಈ ರೂಲ್ಸು ನಮ್ಮ ಕಾಲೇಜ್ ಮಾಡಿರೋದಲ್ಲ, ಯೂನಿವರ್ಸಿಟಿ ಮಾಡಿರೋ ನಿಯಮ. ಅದನ್ನು ನಾವೆಲ್ಲ ಪಾಲಿಸಲೇಬೇಕು. ಗೊತ್ತಿದೆ ತಾನೇ? ಕಾಮಿನಿ ಬಗ್ಗೆ ನಂಗೆ ಸಂದಾಗ ಗೊತ್ತು. ಅವಳು ಹೇಳ್ದಂಗೆ ಇನ್ನ 3 ಗಂಟೆಲ್ಲ ನಾನು ಆಚೆ ಕಾಲ್ ಮಾಡಲಿಲ್ಲ ಅಂದ್ರೆ ಈ ಮನೆಯವ್ರಿಗೆ ಏನಾನ ಮಾಡೇ ಮಾಡ್ತಾಳೆ. ನನ್ನಿಂದ ಈ ಮನೆಯವ್ರಿಗೆ ತೊಂದರೆ ಆಗ್ಬಾರ್ದು. ಇದಕ್ಕಿರೋದು ಒಂದೇ ಒಂದು ಉಪಾಯ. ಇದನ್ನ ಸೀದಾ ತಾರಮ್ಮವ್ರಿಗೆ ಹೋಗಿ ಹೇಳ್ಬೇಕು. ಹೌದು, ಇನ್ನ ತಾರಮ್ಮರ್ಗೆ ಈಗಲೇ ಹೋಗಿ ಹೇಳ್ತೀನಿ. ದಿಟ ಎಲ್ಲಾನು ಹೇಳಿ ಕಾಮಿನಿಯಿಂದ ಈಡ್ ತೊಂದರೆ ಆಯ್ತಾಯ್ತೆ ಅಂತ ಅವ್ರಿಗೆ ಹೇಳ್ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಅವರೇ ಹೇಳ್ತಾರೆ. ಹಾ ಕಾಮಿನಿ ಅವರೇ, ರಿಷಿ ಆಗ್ಲೇ ಹೊರಟ. ನಾನು ಹೀಗೆ ಮನೇಲಿದ್ದೆ. ಮತ್ತೆ ಏನ್ ಸಮಾಚಾರ ಕಾಮಿನಿ ಅವರೇ? ಇಲ್ಲ, ಇದನ್ನ ತಾರಮಾರ್ತವ ಹೇಳೋದು ಸರಿ ಇಲ್ಲ. ಅವರಿಗೆ ಕಾಮಿನಿ ಮೊದ್ಲಿಂದನೂ ಪರಿಚಯ. ನಾನು ಹೇಳೋದನ್ನ ಹೆಂಗ್ ತಕತಾರೆ ಅಂತ ಗೊತ್ತಿಲ್ವಲ್ಲ. ಬೇಡ, ಇದನ್ನ ನೀನಾಗೆ ಬಗೆಹರಿಸ್ಕೋಬೇಕು ಗೌರಿ. ರಿಷಿ ಅವರೇ, ಇಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡಬೇಡಿ, ಹೋಗಿ ನಿಮ್ಮ ಕ್ಲಾಸ್ ಅಟೆಂಡ್ ಮಾಡಿ. ಸರ್, ವಿತ್ ಆಲ್ ರೆಸ್ಪೆಕ್ಟ್ ಆನ್ ಯು, ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಕಮಲಿ ಅವರು ಎಲ್ಲರೂ ಹಾಗೆ ಪರೀಕ್ಷೆ ಅಂದರೆ ಎದುರ್ಕೊಂಡು ಕೂರೋರಲ್ಲ. ಎಲ್ಲರೂ ಹಾಗೆ ಓದೋದು ಅಂದರೆ ಅಸಡ್ಡೆ ತೋರಿಸೋರು ಅಲ್ಲ. ಅವ್ರಿಗೆ ಓದೋದು ಬರೆಯೋದು ಅಂದರೆ ಅಷ್ಟೊಂದು ಇಷ್ಟ. ಸರ್, ಈಗ ಟೈಮ್ ಆಗ್ತದೆ ಸರ್, ಪ್ಲೀಸ್ ನೀವು ಈ ಟೈಮಲ್ಲಿ ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್.
ಪ್ಲೀಸ್. ಎಷ್ಟು ಸರಿ ಹೇಳ್ಬೇಕ್ರಿ ನಿಮಗೆ? ಆ ಹುಡುಗಿಗೇನೋ ಬುದ್ಧಿ ಇಲ್ಲ, ಪದೇ ಪದೇ ಬಂದು ಟಾರ್ಚರ್ ಕೊಡ್ತಿದ್ದಾಳೆ. ಎಜುಕೇಟೆಡ್ ಆಗಿ ನಿಮ್ ಬುದ್ಧಿ ಇಲ್ಲ? ಇದೇ ನಿಮ್ಮ ಫೈನಲ್ ಡಿಸಿಷನ್ ಸರ್? ಹೌದು. ಸರಿ, ಹಾಗಾದ್ರೆ ನಾನೀಗ ಅನ್ನಪೂರ್ಣ ಅಜ್ಜಿಗೆ ಕಾಲ್ ಮಾಡ್ತೀನಿ. ಇಲ್ಲೇನೇನು ನಡೀತು ಎಲ್ಲ ಹೇಳ್ತೀನಿ. ಹಾಗೆ ನೀವು ಕಮಲಿ ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ಪರ್ಮಿಷನ್ ಕೊಡ್ತಿಲ್ಲ ಅನ್ನೋದನ್ನು ಹೇಳ್ತೀನಿ. ಆಗ ನಿಮ್ಗಾದಂಥ ಪದೇ ಪದೇ ಟಾರ್ಚರ್ನ ಅವ್ರ ಹತ್ರ ಹೇಳ್ಕೊಳ್ಳಿ. ಆಗ ನೋಡೋಣ. ಋಷಿ ಅವರೇ, ಒಂದು ನಿಮಿಷ. ವಾವ್ ಅನಿಕಾ, ವಾವ್! ಇಷ್ಟು ಬೇಗ ಎಲ್ಲ ಕ್ವೆಶ್ಚನ್ಸ್ಗೂ ಆನ್ಸರ್ ಮಾಡ್ತೀಯಾ ಅಂತಾನೇ ಅನ್ಕೊಂಡಿರ್ಲಿಲ್ಲ. ಯು ಆರ್ ಸೋ ಗ್ರೇಟ್. ಇನ್ನು ಮಿನಿಮಮ್ 1 hour ಆದ್ರೂ ಟೈಮ್ ಇದೆ. ಆದ್ರೆ ಪಾಪ ಆ ಕಮಲಿ ಎಕ್ಸಾಮ್ ಹಾಲ್ ಒಳಗೂ ಬರೋಕ್ಕಾಗ್ಲಿಲ್ಲ. ನೋಡಮ್ಮ, 1 hour ಟೈಮ್ ಇದೆ. ಅಷ್ಟರಲ್ಲಿ ನೀವೇನು ಬರೀತೀರೋ ಅದೇ ನಿಮ್ಮ ಮಾರ್ಕ್ಸ್. ಬಿ ಕ್ವಿಕ್. ಸರ್, ಅದು ಹೇಗೆ ಸರ್ 1 hour ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋಕ್ಕೆ ಸಾಧ್ಯ? ಋಷಿ ಅವರೇ, ನೀವು ಹೇಳಿದ್ರಿ ಅಂತ ಈಕೆನ ಎಕ್ಸಾಮ್ ಬರೆಯೋದಕ್ಕೆ ಅಲೋ ಮಾಡಿದ್ದೀನಿ. ಅದರಲ್ಲೂ ಎಕ್ಸ್ಟ್ರಾ ಟೈಮ್ ಕೇಳಿದ್ರೆ ಯಾವ ನ್ಯಾಯ? ನಾನು ಬೇಕು ಅಂತ ಡಿಲೇ ಮಾಡೋದ್ನ? ಹಾಲ್ ಟಿಕೆಟ್ ತರದೇ ಇದ್ದಿದ್ದು ಯಾರು ತಪ್ಪು? ಇನ್ನು 1 hour ಟೈಮ್ ಇದೆ, ಅದನ್ನು ವೇಸ್ಟ್ ಮಾಡಬೇಡಿ. ಕಮಲಿ ಅವರೇ, ಭಯ ಪಡಬೇಡಿ. ಖಂಡಿತ ನಿಮ್ಮ ಕೈಯಲ್ಲಿ 1 hour ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋದಕ್ಕಾಗತ್ತೆ. ಮೊದಲು ರಿಲ್ಯಾಕ್ಸ್ ಆಗಿ, ಅದಾದಮೇಲೆ ಕರೆಕ್ಟಾಗಿ ಎಲ್ಲ ಕ್ವಶನ್ಸ್ನೂ ಓದ್ಕೊಳ್ಳಿ. ಓದ್ಕೊಂಡಾದ್ಮೇಲೆ ಅದಕ್ಕೆಲ್ಲನೂ ಆನ್ಸರ್ಸ್ ಮಾಡಿ. ಟೆನ್ಷನ್ ತಗೊಂಬೇಡಿ. ಖಂಡಿತ ನಿಮ್ಮ ಕೈಯಲ್ಲಿ ಆಗುತ್ತೆ ಕಮಲಿ ಅವರೇ. ಯು ಕ್ಯಾನ್ ಡೂ ಇಟ್. ಕಮ್ ಆನ್. ಗಾಡ್, ರಿಷಿ ಎಲ್ಲ ಹಾಳು ಮಾಡ್ತಿದ್ಯಲ್ಲೋ. ವೈ ದ ಹೆಲ್ ಡಸ್ ಹಿ ಇಂಟರ್ಫಿಯರ್?